हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्य दुःखज्वरदाहितानां मायापिशाची परिमर्दितानां संसारसिन्धौ परिपालितानां क्षेमाय वै भागवतं प्रगज्यति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ನಂದ ಉದ್ಧವನ ಬಳಿಯಲ್ಲಿ ಕೇಳ್ತಾ ಇರುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಈಗ ಕಂಸ ಸಂಹಾರವಾದಂತಹ ಕಥೆ ಎಲ್ಲ ಇವ್ರಿಗೆ ಗೊತ್ತಿದೆ. ನಂದ ಬಂದ ತತ್ಕ್ಷಣದಲ್ಲಿ ಇವನಿಗೆ ಗಾಬರಿ, ಯಾಕೆ ಬಂದಿದ್ದಾನೆ? ಕೃಷ್ಣ ಬರಬಹುದಾಗಿದ್ದಲ್ಲ, ಕೃಷ್ಣನೇ ಬರದೇನೆ ಇವನನ್ನು ಕಳಿಸಿದ್ದಾನೆ ಅಂತಂದು ಹೇಳಿದ್ರೆ ಏನಾದ್ರೂ ಅಪಾಯವಾಗಿದೆಯೋ, ಅಥವಾ ನನ್ನ ಅಣ್ಣನಾದಂತಹ ವಸುದೇವನಿಗೆ ಏನಾದ್ರೂ ಆಪತ್ತುಗಳು ಉಂಟಾಗಿದೆಯೋ ಅಂತ ಸಂದೇಹದಿಂದ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕಚ್ಚಿದಂಗ ಮಹಾಭಾಗ ಸಖಾನ ಶೂರ ನಂದನಃ ಆಸ್ತೆ ಕುಶಲ್ಯಪತ್ಯಾದ್ಯೈ ಯುಕ್ತೋ ಮುಕ್ತಸ್ಸ ಹೃದ್ವೃತಃ. ತನ್ನ ಸ್ನೇಹಿತರು ಬಂಧು ಬಾಂಧವರಿಂದ ಕೂಡಿಕೊಂಡು ಸಂತೋಷವಾಗಿದ್ದಾನೋ ಇಲ್ಲೋ ವಸುದೇವ? ಪಾಪ ಪಾಪಿಯಾದಂತಹ ಕಂಸ ತನ್ನ ಪಾಪದ ಫಲವೋ ಎಂಬಂತೆ ಪರಿವಾರ ಸಹಿತನಾಗಿ ನಾಶ ಹೊಂದಿದ್ದಾನೆ. ಅವನೆಲ್ಲ ಸತ್ತಿದ್ ನಮ್ ದೊಡ್ಡ ಭಾಗ್ಯ. ಇಲ್ಲ ಅಂತಂದು ಹೇಳಿದ್ರೆ ಅವನಿದ್ದಾಗ ನಾವು ಒಂದು ದಿವಸದಲ್ಲೂ ಕೂಡ ಸುಖವಾಗಿ ಈ ಭೂಮಿಯಲ್ಲಿ ವಾಸವಾಗ್ಲಿಕ್ಕೆ ಸಾಧ್ಯ ಇರ್ಲಿಲ್ಲಪ್ಪ. ಯಾಕೆ ಅಂತಂದ್ರೆ ಯಾರ್ಯಾರು ಧಾರ್ಮಿಕರಾದಂತಹ ಯಾದವರು ಅಂತಿದ್ರೋ ಆ ಪ್ರತಿಯೊಬ್ಬರನ್ನು ದ್ವೇಷ ಮಾಡ್ತಾ ಇದ್ದ. ಮಹಾದ್ವೇಷಿ, ಯಾದವರ ದ್ವೇಷಿ. ಇಷ್ಟು ಬರೀ ಇವ್ರ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದಾರೆ. ವಸುದೇವ ದೇವಕಿ ಇವ್ರ ಬಗ್ಗೆ ಅಷ್ಟೇ ಕೇಳಿ ಯಾದವರೆಲ್ಲ ಚೆನ್ನಾಗಿದ್ದಾರೋ ಇಲ್ವೋ ಇಷ್ಟನ್ನು ಹೇಳಿ ನಂದಗೋಪ ಕೃಷ್ಣನ ಬಗ್ಗೆ ಕೇಳುವಾಗ ನಂದನ ಮನಸ್ಸು ತುಂಬಿ ಬರುತ್ತೆ. ಅಪಿಸ್ಮರತಿ ನಃ ಕೃಷ್ಣ ಮಾತರ ಸಹೃದ ಸಖೀನ್ ಗೋಪಾನ ವ್ರಜಂ ಚಾತ್ಮನಾಥಂ ಗಾವೋ ವೃಂದಾವನಂ ಗಿರಿಂ. ನಮ್ಮ ಕೃಷ್ಣ ದೊಡ್ಡ ಪಟ್ಟಣಕ್ಕೆ ಹೋಗಿ ಬಿಟ್ಟಿದ್ದಾನೆ. ಅವನ ಹಡೆದ ತಂದೆ ತಾಯಂದಿರು ಸಿಕ್ಕಿಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೃಷ್ಣ ನಮ್ಮನ್ನ ಅಂದ್ರೆ ನಂದಗೋಪನನ್ನ, ಅವನನ್ನ ಬೆಳೆಸಿದ ತಾಯಿಯಾದ ಯಶೋದೆಯನ್ನ, ಅವನ ಬಂಧು ಮಿತ್ರರು ಅಂತ ಇಲ್ಲಿ ಯಾರಿದ್ದಾರೋ ಅವರನ್ನ, ಅವನ ಸ್ನೇಹಿತರಾದಂತಹ ಗೋಪಾಲಕರನ್ನ, ಕೃಷ್ಣನನ್ನು ಹೊರತುಪಡಿಸಿ ಮತ್ತೊಬ್ಬ ರಕ್ಷಕರಿಲ್ಲ ಅಂತ ನಿಶ್ಚಯವಾದಂತಹ ಇಡೀ ಗೋಕುಲವನ್ನ ಕೃಷ್ಣ ಯಾವತ್ತಾದ್ರೂ ನೆನೆಸ್ತಾ ಇದ್ದಾನೇನು? ಕೃಷ್ಣ ಓಡಾಡಿದಂತಹ ವೃಂದಾವನವನ್ನೇನಾದ್ರೂ ನೆನಪಿಸಿಕೊಳ್ತಾ ಇದ್ದಾನೋ ಇಲ್ವೋ? ಕೃಷ್ಣ ತಿರುಗಾಡಿದಂತಹ ಗೋವರ್ಧನ ಪರ್ವತದ ಬಗೆಗೆ ಕೃಷ್ಣನಿಗೆ ನೆನಪಿದೆಯೋ ಇಲ್ವೋ? ಇಷ್ಟು ದಿವಸ ಕೃಷ್ಣ ಯಾವಾಗ್ಲೂ ಇವ್ರ ಜೊತೆಯಲ್ಲೇ ಇರ್ತಾ ಇದ್ದ. ಕೃಷ್ಣನ ಮಹತ್ವ ಯಾರಿಗೂ ಅಷ್ಟು ಗೊತ್ತಾಗಿರ್ಲಿಲ್ಲ. ಕೃಷ್ಣನ ವಿಯೋಗ ಈಗ ಉಂಟಾಗಿದೆ ಅಲ್ವಾ, ಹಾಗಾಗಿ ಬಹಳ ಆತುರದಿಂದ ಕೃಷ್ಣನ ಪ್ರತಿಕ್ರಿಯೆ ಏನಿದೆ, ಕೃಷ್ಣ ನಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾನೋ ಇಲ್ಲೋ, ಮರೆತೇ ಬಿಟ್ಟಿದ್ದಾನೋ ಅಂತ ಅದನ್ನು ತಿಳಿಯುವಂತಹ ಬಹಳ ಕುತೂಹಲ. ನಮ್ಮನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದಾನೋ ಇಲ್ಲೋ. ಯಾಕೆ ಅಂತಂದ್ರೆ ಇಷ್ಟು ದಿವಸ ಅವನಿದ್ದಿದ್ದು ಹಳ್ಳಿಗಾಡಿನಲ್ಲಿ.
ಈಗ ಅವನು ವಾಸವಾಗ್ತಾ ಇರುವಂತಹದ್ದು ಅತ್ಯಂತ ಶ್ರೇಷ್ಠವಾದಂತಹ ನಗರ, ಇಡೀ ದೇಶದ ರಾಜಧಾನಿಯಾದಂತಹ ಮಥುರಾ ಪಟ್ಟಣದಲ್ಲಿ ವಾಸವಾಗಿದ್ದಾನೆ. ಮಥುರಾ ಪಟ್ಟಣದಲ್ಲಿ ವಾಸವಾಗಿದ್ದಾನೆ ಅಂತಂದು ಹೇಳಿದ್ರೆ ಒಳ್ಳೆ ವೈಭೋಗದ ಜೀವನ ಇರುತ್ತೆ. ಹಾಗಿದ್ದಾಗ ಕೃಷ್ಣ ನಮ್ಮನ್ನು ನೆನಪಿಸಿಕೊಳ್ಳಿಕ್ಕೆ ಅವಕಾಶ ಇದೆಯೋ ಇಲ್ವೋ? ಯಾರಾದ್ರೂ ತಮ್ಮ ಊರನ್ನು ಬಿಟ್ಟು ಎಲ್ಲಿಗಾದ್ರೂ ಬಂದಿದ್ದಾರೆ ಅಂತಂದ್ರೆ ಸಹಜವಾಗಿ ಅವರಿಗೆ ತಾವು ಯಾವ ಊರನ್ನು ಬಿಟ್ಟು ಬಂದಿರ್ತಾರೋ ಆ ಊರಿನ ನೆನಪು ಕಾಡತ್ತೆ. ಅವರು ಓಡಾಡಿದಂತಹ ಆಟವಾಡಿದಂತಹ ಸ್ಥಳದ ಬಗೆಗೆ ನೆನಪಾಗತ್ತೆ, ಅವರ ಸ್ನೇಹಿತರ ಬಗ್ಗೆ ನೆನಪಾಗತ್ತೆ. ಕೃಷ್ಣನು 10 ವರ್ಷಗಳ ಕಾಲ ಬೆಳೆದಂತಹ, ಓಡಾಡಿದಂತಹ, ಆಟವಾಡಿದಂತಹ ಈ ಪ್ರದೇಶದ ಬಗ್ಗೆ, ಇಲ್ಲಿರುವಂತಹ ಗೋಪಾಲರ ಬಗ್ಗೆ, ಅವನ ತಂದೆ ತಾಯಿಗಳ ಬಗ್ಗೆ ನೆನಪನ್ನು ಇಟ್ಕೊಂಡಿದ್ದಾನೋ ಇಲ್ಲೋ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಸರಿ, ಅಲ್ಲಿ ಹೋಗಿ ಅನೇಕ ಕೆಲಸಗಳಿರತ್ತೆ ಕೃಷ್ಣನಿಗೆ. ಸುಲಭವಾಗಿ ಸುಮ್ಮನೆ ಯಾವ್ದೋ ಒಂದು ಕೆಲಸಕ್ಕೋಸ್ಕರ ಬಂದವನು ಹಾಗೆ ಹೋಗ್ತಾನೆ ಅಂತ ಕೃಷ್ಣನ ಬಗ್ಗೆ ಹೇಳಿಕ್ ಆಗೋದಿಲ್ಲ. ಯಾವುದೋ ಕೆಲಸಕ್ಕೋಸ್ಕರ ಹೊರಟಂತಹ ಕೃಷ್ಣ ಆ ಕೆಲಸದ ಮಧ್ಯದಲ್ಲೂ ಅವಕಾಶ ಮಾಡಿಕೊಂಡು ನಮ್ಮನ್ನು ನೋಡ್ಲಿಕ್ಕೆ ಯಾವಾಗಾದ್ರೂ ಬರ್ತಾನೇನು? ಯಾಕೆ ಅಂತಂದ್ರೆ ಕೃಷ್ಣನಿಗೆ ಕೆಲಸ ಕಾರ್ಯಗಳು ಏನು ಅಂತ ನಾವ್ ಇಲ್ಲಿದ್ದಾಗಲೇ ಗಮನಿಸಿ ಬಿಟ್ಟಿದ್ದೇವೆ. ಕೃಷ್ಣ ಯಾವಾಗ್ಲೂ ಕೆಲಸಗಳಿಲ್ಲದೇನೆ ಸುಖವಾಗಿ ಇದ್ದಾನೆ ಅಂತಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ಕೆಲಸಗಳು ಕೃಷ್ಣನಿಗೆ ಇದ್ದೇ ಇರತ್ತೆ. ಇದ್ದಾಗ್ಲೂ ಅದರ ಮಧ್ಯದಲ್ಲಿ ಎಂದಾದ್ರೂ ನಮ್ಮನ್ನು ನೋಡ್ಲಿಕ್ಕೆ ಕೃಷ್ಣ ಬರ್ತಾನೋ? ನಾವೆಲ್ಲ ಕೃಷ್ಣನ ಮುಖವನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದೇವೆ. ದಿಷ್ಟ್ಯಾ ಹತೋ ಹತಃ ಪಾಪಃ ಸಾನುಗಸ್ವೇನ ಪಾಪ್ಮನ ಸಾಧೂನಾಂ ಧರ್ಮಶೀಲಾನಾಂ ಯದೂನಾಂ ದ್ವೇಷ್ಟಿ ಯಃ ಸದಾ. ಪಾಪಿ ತನ್ನ ಕಂಸದ ಪಾಪದ ಫಲವಾಗಿ ಇಡೀ ಪರಿವಾರದಿಂದ ಸಹಿತನಾಗಿದ್ದಾನೆ. ಇಡೀ ಜಗತ್ತಿಗೆ ಒಳಿತಾದಂತಹ ಕೆಲಸ ಕೃಷ್ಣ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾನೆ. ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದಾನೋ? ಅಪಿ ಸ್ಮರತಿ ನಃ ಕೃಷ್ಣ ಮಾತರ ಸುಹೃದ ಸಖೀನ್ ಗೋಪಾನ್ ವ್ರಜಂ ಚಾತ್ಮನಾಥಂ ಗಾವೋ ವೃಂದಾವನಂ ಗಿರಿಂ. ಕೃಷ್ಣನ ಮನೇನಾದ್ರೂ ಸ್ಮರಣೆಗೆ ತಂದ್ಕೊಳ್ತಾ ಇದ್ದಾನೋ ಇಲ್ವೋ? ತನ್ನ ತಾಯಿಯನ್ನ, ತನ್ನ ಸ್ನೇಹಿತರನ್ನ, ತನ್ನ ಬಂಧುಗಳನ್ನ, ಅವನೇ ಒಡೆಯ ಅಂತ ಅಂದುಕೊಂಡಂತಹ ಈ ಗೋಪಾಲಕರನ್ನ, ಗೋವ್ರಜವನ್ನ, ತಾನು ಆಟವಾಡಿದಂತಹ ಇಡೀ ವೃಂದಾವನ ಸ್ಥಳವನ್ನ, ಗೋವರ್ಧನವನ್ನ ಕೃಷ್ಣ ನೆನಪಿಸಿಕೊಳ್ತಾ ಇದ್ದಾನೋ ಇಲ್ವೋ? ಪಟ್ಟಣಕ್ಕೆ ಹೋದವರು ಹಳ್ಳಿಯ ಕಡೆಯಲ್ಲಿ ಮತ್ತೆ ವಾಪಸ್ ಮುಖ ಮಾಡೋದಿಲ್ಲ. ಹಾಗಿದ್ದಾಗ ಅಪ್ಯಾಯಾಸ್ಯತಿ ಗೋವಿಂದ ಸ್ವಜನಂ ಸಹೃದೀಕ್ಷಿತಂ ತರ್ಹಿ ದ್ರಕ್ಷ್ಯಾಮ ತದ್ವಕ್ತ್ರಂ ಸುನಸಂ ಸುಸ್ಮಿತೇಕ್ಷಣಂ. ಕೃಷ್ಣ ಯಾವಾಗಲಾದ್ರೂ ತನ್ನ ಬಾಂಧವರನ್ನು ನೋಡ್ಲಿಕ್ಕೆ ಬರ್ತಾನ ಇಲ್ವೋ? ಬಂದ ಅಂತ ಆದ್ರೆ ಅವನ್ ನಮ್ಮನ್ನ ನೋಡ್ಲಿಕ್ಕೆ ಬಂದಾಗ ನಾವು ಕೃಷ್ಣನನ್ನ ನೋಡಿ ಬಹಳ ಸಂತೋಷ ಪಡ್ತೇವಪ್ಪ. ಸುಂದರವಾದಂತಹ ನಗುಮುಖದ ಆ ಕೃಷ್ಣನನ್ನ ನೋಡುವ ಅವಕಾಶ ನಮಗೆ ಸಿಗತ್ತೆ. ಕೃಷ್ಣ ಬರ್ತಾನೋ ಇಲ್ವೋ? ಕೃಷ್ಣ ಬಂದಾಗ ಅವನ ಮುಖವನ್ನು ನಮಗೆ ನೋಡ್ಲಿಕ್ಕೆ ಆಗತ್ತೋ ಇಲ್ವೋ ಅಂತ ತವಕದಿಂದ ನಂದ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕೃಷ್ಣ ಎಂತಹವನು? ಯಾಕೆ ಎಲ್ಲರಿಗೂ ಕೃಷ್ಣನ ಮೇಲೆ ಅಷ್ಟು ಪ್ರೀತಿ? ಇದರ ಬಗ್ಗೆ ನಂದಗೋಪನೆ ಕೃಷ್ಣ ಮಾಡಿದಂತಹ ಲೀಲೆಗಳನ್ನ ಮತ್ತೊಮ್ಮೆ ಸ್ಮರಿಸಿಕೊಳ್ತಾ ಇದ್ದಾನೆ. ಕೃಷ್ಣ ನಮ್ಮನ್ನ ಕಾಳ್ಗಿಚ್ಚಿನಿಂದ, ತೃಣಾವರ್ತನಿಂದ ಉಂಟಾದಂತಹ ಗಾಳಿಯಿಂದ, ಸುಂಟರ ಗಾಳಿಯಿಂದ, ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಇಂದ್ರನ ಕೋಪದಿಂದ ಉಂಟಾದಂತಹ ಧಾರಾಕಾರವಾದಂತಹ ಮಳೆಯಿಂದ,
ನೀರಿನಲ್ಲಿ ಬಂದಂತಹ ಆಪತ್ತುಗಳನ್ನ ಕಾಳಿಯ ಮರ್ದನದ ಮುಖಾಂತರವಾಗಿ ಶಮನ ಮಾಡಿ ನಮ್ಮನ್ನ ರಕ್ಷಣೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ನನ್ನನ್ನಂತೂ ಅಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡ್ತಾ ಇದ್ದಂತಹ ನನ್ನನ್ನ ವರುಣದೂತರು ಸೆಳೆದುಕೊಂಡು ಕರೆದುಕೊಂಡು ಹೋದಾಗ ಆ ಲೋಕಕ್ಕೆ ತೆರಳಿ ನನ್ನನ್ನ ಪ್ರಾಣಸಹಿತವಾಗಿ ಮರಳಿ ಕರೆದುಕೊಂಡು ಬಂದಿದ್ದಾನೆ. ಹೀಗೆ ಅನೇಕ ಅನರ್ಥಗಳಿಂದ ನಮ್ಮೆಲ್ಲರನ್ನೂ ಕೂಡ ಕೃಷ್ಣ ಕಾಪಾಡಿದ್ದಾನೆ. ಇಲ್ಲಿರುವಂತಹ ಜನರು ಕೃಷ್ಣನನ್ನ ಮರೆತು ಬಿಟ್ಟಿರ್ತಾರೆ ಅಂತ ಕೃಷ್ಣ ಅಲ್ಲಿ ಭಾವಿಸಿರಬಹುದು. ಆದ್ರೆ ಪ್ರತಿನಿತ್ಯದಲ್ಲೂ ಪ್ರತಿ ಕ್ಷಣದಲ್ಲೂ ಕೂಡ ನಾವು ಕೃಷ್ಣನ ಪರಾಕ್ರಮಗಳನ್ನ, ಕೃಷ್ಣ ನಕ್ಕಾಗ ಹೇಗ ಆ ಕೃಷ್ಣನ ಮುಖ ಇರ್ತಾ ಇತ್ತು, ಕೃಷ್ಣ ಯಾವ ರೀತಿಯಾಗಿ ಮಾತುಕತೆಗಳನ್ನ ಆಡ್ತಾ ಇದ್ದ, ಇದ್ರ ಬಗ್ಗೆನೇ ಯೋಚನೆ. ಕೃಷ್ಣ ಇಲ್ಲಿಲ್ಲ ಅನ್ನೋದನ್ನ ಬಿಟ್ರೆ ಕೃಷ್ಣ ಇದ್ದಾಗ ಎಷ್ಟು ಕೃಷ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ವೋ ಅದಕ್ಕಿಂತ ಮಿಗಿಲಾಗಿ ಕೃಷ್ಣನ ಬಗ್ಗೆ ಅತಿಶಯವಾದಂತಹ ಆಸ್ಥೆ, ಕೃಷ್ಣನ ಬಗೆಗಿನ ನೆನಪು ನಮಗೀಗ ಕಾಡ್ತಾ ಇದೆ. ಅತಿಶಯವಾಗಿ ಕೃಷ್ಣನ ನೆನಪು ನಮಗೆ ಕಾಡ್ತಾ ಇದೆ. ನಾವ್ ಯಾವ ಕೆಲಸವನ್ನು ಮಾಡ್ಬೇಕು ಅಂತ ಅನ್ಕೊಂಡ್ರು ನಮ್ಮ ಕೃಷ್ಣನ ನೆನಪಾಗಿ ಹೋಗಿಬಿಡತ್ತೆ. ಆ ಕೆಲಸ ಅಲ್ಲಿಯೇ ನಿಂತು ಹೋಗಿಬಿಡತ್ತೆ. ಕೃಷ್ಣನ ನೆನಪಿನಲ್ಲಿ ಯಾವ ಕೆಲಸವೂ ಕೂಡ ಪೂರ್ತಿ ಆಗೋದೇ ಇಲ್ಲ. ಏನೋ ಕೆಲಸ ಮಾಡ್ತಾ ಇರ್ತೇವೆ, ಕೃಷ್ಣನ ನೆನಪು ಬರುತ್ತೆ, ಆ ಕೃಷ್ಣನ ಯೋಚನೆಯಲ್ಲಿ, ಕೃಷ್ಣನ ಧ್ಯಾನದಲ್ಲಿ ಮೈಮರೆತು ಬಿಡುತ್ತೇವೆ, ಆ ಕೆಲಸ ತಡವಾಗಿ ಮುಗಿಯುತ್ತೆ. ನಮಗೆ ಈ ನಂದ ಗೋಕುಲ ಅಥವಾ ಬೃಂದಾವನದ ಯಾವ ಪ್ರದೇಶವನ್ನು ನೋಡಿದರೋ, ನಮ್ಮ ಮನೆಯ ಮೂಲೆ ಮೂಲೆಗಳನ್ನು ನೋಡಿದರೆ ಅಥವಾ ಬೀದಿಗಳನ್ನು ನೋಡಿದರೆ, ಗೋವುಗಳನ್ನು ಮೇಯಿಸಿ ಕರೆದುಕೊಂಡು ಹೋಗ್ತಾ ಇದ್ದಂತಹ ಸ್ಥಳಗಳನ್ನು ನೋಡಿದರೆ, ಯಾವುದೇ ಸ್ಥಳಗಳನ್ನು ನೋಡಿದರೂ ಕೂಡ ಎಲ್ಲ ಕಡೆಯಲ್ಲೂ ಕೃಷ್ಣನೇ ಕಾಣಿಸ್ತಾ ಇರ್ತಾನೆ. ನಮಗೆ ಎಲ್ಲಿ ಕೃಷ್ಣ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ನಮಗೆ ಯಾರೋ ಒಬ್ರು ಅತ್ಯಂತ ಆತ್ಮೀಯರಾದಂತಹ ವ್ಯಕ್ತಿಗಳು ಮನೆಗೆ ಬರ್ತಾ ಇದ್ದಾರೆ ಅಥವಾ ಬರುವವರಿದ್ದಾರೆ ಅಂತಾದ್ರೆ ಎಲ್ಲಿ ನೋಡಿದ್ರು ಅವರೇ ಬರ್ತಾ ಇದ್ದಾರೋ ಏನೋ ಅಂತ ಬಂದ ಎಲ್ಲ ವ್ಯಕ್ತಿಗಳಲ್ಲಿ ಮನೆಗೆ ಮೊಮ್ಮಕ್ಕಳು ಮಕ್ಕಳು ಬಂದು ಮತ್ತೆ ವಾಪಸ್ ಯಾವ್ದಾದ್ರು ಊರಿಗೆ ಹೋದ್ರು ಅಂತಂದ್ ಹೇಳಿದ್ರೆ ಎಲ್ಲಿ ನೋಡಿದ್ರು ಅವ್ರನ್ನೇ ನೋಡಿದ ಹಾಗಾಗತ್ತೆ. ಯಾವ ಶಬ್ದವನ್ನು ಕೇಳಿದ್ರು ಕೂಡ ಅವರ ಶಬ್ದವನ್ನೇ ಕೇಳಿದ ಹಾಗಾಗತ್ತೆ. ಅವ್ರು ಇದ್ದಾಗ ಎಷ್ಟು ಮೊಮ್ಮಕ್ಕಳ ಇದು ಜೊತೆಗಿನ ಆಪ್ಯಾಯತೆ ಇರ್ತಾ ಇತ್ತೋ ಅದಕ್ಕಿಂತ ಹೆಚ್ಚಾಗಿ ಅವರು ತೆರಳಿದಾಗ ಅವರ ಬಗೆಗಿನ ನೆನಪು ಹೆಚ್ಚಿಗೆ ಆಗತ್ತೆ. ನೋಡಿದಲ್ಲೆಲ್ಲ ಅವರದ್ದೇ ನೆನಪು ಬರುತ್ತೆ. ನಮಗೂ ಕೂಡ ಯಾವ ಸ್ಥಳದಲ್ಲಿ ನೋಡಿದ್ರು ಕೃಷ್ಣ ಇಲ್ಲಿ ಕೆಲಸ ಮಾಡ್ತಾ ಇದ್ದ, ಕೃಷ್ಣ ಈ ಸ್ಥಳದಲ್ಲಿ ಈ ಕೆಲಸ ಮಾಡ್ತಾ ಇದ್ದ ಅಂತ ಪ್ರದೇಶದ ನೆನಪು, ಯಾವ ಸಮಯವಾದಾಗ ಕೃಷ್ಣ ಈ ಸಮಯದಲ್ಲಿ ಇಲ್ಲಿದ್ದಾಗ ಏನ್ ಮಾಡ್ತಾ ಇದ್ದ ಅಂತ ಆ ಸಮಯದಲ್ಲಿಯೂ ಕೂಡ ಕೃಷ್ಣನ ಬಗ್ಗೆ ನೆನಪು. ಯಾವುದೇ ನಗರದ ಮೂಲೆ ಮೂಲೆಗಳನ್ನು, ನಾವಿರುವ ಪ್ರದೇಶದ ಮೂಲೆ ಮೂಲೆಗಳನ್ನು ನೋಡಿದ್ರು ಕೃಷ್ಣ ಇಲ್ಲಿ ಏನ್ ಮಾಡ್ತಾ ಇದ್ದ ಅಂತ ಆ ಕೃಷ್ಣನದ್ದೇ ನೆನಪು. ಕೃಷ್ಣನ ನೆನಪು, ನಾಮಸ್ಮರಣೆ, ಅವನ ಚರಿತ್ರೆಗಳನ್ನ ನೆನಪಿಗೆ ತಂದುಕೊಳ್ಳೋದನ್ನ ಬಿಟ್ರೆ ನಮ್ಮ ಇಡೀ ದಿನನಿತ್ಯದ ಕೆಲಸಗಳಲ್ಲಿ ಬೇರೆ ಯಾವ ಮುಖ್ಯಾಂಶವೂ ಇಲ್ಲ. ಏನು ಕೆಲಸ ಆದ್ರೂ ಬರೀ ಕೃಷ್ಣನ ನೆನಪು ಬರ್ಲೇಬೇಕು. ಅದನ್ನ ಹೇಳ್ತಾ ಇದ್ದಾನೆ. ದಾವಾಗ್ನೇರ್ವಾತ ವರ್ಷಾಚ್ಚ ವೃಷಾತ್ ಸರ್ಪಾಚ್ಚ ರಕ್ಷಿತಾಃ ದುರತ್ಯಯೇಭ್ಯೋ ಮೃತ್ಯುಭ್ಯ ಕೃಷ್ಣೇನ ಸುಮಹಾತ್ಮನ. ಆ ಕೃಷ್ಣನಿಂದ, ದಾವಾಗ್ನಿಯಿಂದ, ಬಿರುಗಾಳಿಯಿಂದ, ಅತಿಯಾದ ಮಳೆಯಿಂದ, ಅನೇಕ ಸಂದರ್ಭದಲ್ಲಿ ಮರಣದಿಂದಾಗಿ ಕೃಷ್ಣ ನಮ್ಮೆಲ್ಲರನ್ನ ರಕ್ಷಣೆ ಮಾಡಿದ್ದಾನೆ. ಸ್ಮರತಾಂ ಕೃಷ್ಣವೀರ್ಯಾಣಿ ಲೀಲಾಪಾಂಗ ನಿರೀಕ್ಷಣಂ ಹಸಿತಂ ಭಾಷಿತಂ ಚಾಂಗ ಸರ್ವಾನ ಶಿಥಿಲಾಕ್ರಿಯಾ. ಯಾವ ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೃಷ್ಣನ ಅವಾಗ ಇದ್ ಮಾಡ್ತಾ ಇದ್ದ, ಇವಾಗ ಇದ್ ಮಾಡ್ತಾ ಇದ್ದ, ಅವ್ನು ನಮ್ ಜೊತೆಯಲ್ಲಿ ಹಂಗ್ ಮಾಡಿದ್ದ ಹಿಂಗ್ ಮಾಡಿದ್ದ ಅಂತ ಹೇಳ್ತಾ 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 ನಮ್ಮ ಇಡೀ ದಿನದ ಕಾರ್ಯಕ್ರಮಗಳು ಯಾವ
ಟೈಮ್ ಟೇಬಲ್ ಪ್ರಕಾರ ನಡಿಬೇಕಾಗಿತ್ತೋ ಆ ಯಾವುದು ಟೈಮ್ ಟೇಬಲ್ ಪ್ರಕಾರ ನಡೆಯೋದೇ ಇಲ್ಲ, ಅಸ್ತವ್ಯಸ್ತವಾಗಿ ಹೋಗಿಬಿಡುತ್ತೆ. ಸರ್ವಾನ ಶಿಥಿಲಾ ಕ್ರಿಯಾ. ಸರಿಥೈಲ ವನೋದ್ದೇಶಾನ್ ಮುಕುಂದ ಪರಿಭೂಷಿತಾನ್ ಆಕ್ರೀಡಾನೀಕ್ಷಮಾಣಾನಾಂ ಮನೋ ಯಾತಿ ತದಾತ್ಮತಾಂ. ನದಿಯ ತೀರವನ್ನು ನೋಡ್ಲಿ, ಬೆಟ್ಟಗಳನ್ನು ನೋಡ್ಲಿ, ಗುಡ್ಡಗಳನ್ನು ನೋಡ್ತಾ ಇರ್ಲಿ, ಯಾವುದೇ ಹಸುಗಳನ್ನು ನೋಡ್ತಾ ಇರ್ಲಿ, ಈ ಹಸುಗಳೆಲ್ಲ ಹುಲ್ಲನ್ನು ಮೇಯಿಸುವಂತಹ ಆ ಪ್ರದೇಶಗಳನ್ನು ನೋಡ್ಲಿ, ಯಾರದೇ ಮನೆಯನ್ನು ನೋಡ್ಲಿ, ಬೀದಿಗಳನ್ನು ನೋಡ್ಲಿ, ಎಲ್ಲಿ ನೋಡಿದ್ರು ಕೃಷ್ಣ ಅಲ್ಲಿ ಕಂಡು ಬಂದು, ಕೃಷ್ಣ ಈ ಸ್ಥಳದಲ್ಲಿ ಇದ್ ಮಾಡ್ತಾ ಇದ್ದ, ಈ ಸ್ಥಳದಲ್ಲಿ ಇದ್ ಮಾಡ್ತಾ ಇದ್ದ, ಈ ಸ್ಥಳದಲ್ಲಿ ಇದ್ ಮಾಡ್ತಾ ಇದ್ದ ಅಂತ ನಮ್ಮ ನೆನಪಿಗೆ ಬರುತ್ತೆ ಹೊರತಾಗಿ, ಕೃಷ್ಣನ ಹೊರತಾಗಿ ನಮಗೆ ಯಾವ ನೆನಪು ಕೂಡ ನಮಗೆ ಈ ಪ್ರದೇಶದಲ್ಲಿ ಆಗೋದೇ ಇಲ್ಲ. ನಾವೆಲ್ಲ ಕೃಷ್ಣನಲ್ಲಿ ತನ್ಮಯರಾಗಿ ಹೋಗಿ ಬಿಡುತ್ತೇವೆ. ಹಾಗೆ ಅಂತ ಅಂದುಕೊಂಡು ಕೃಷ್ಣ ನಮ್ಮ ಬಳಿಯಲ್ಲೇ ಬಂದು ಕೂಡಬೇಕು ಅಂತ ನಮಗೆ ಯಾರಿಗೂ, ನನಗಂತೂ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಕುಲಗುರುಗಳಾದಂತಹ ಗರ್ಗಾಚಾರ್ಯರು ಯಾವಾಗ ಇಲ್ಲಿಗೆ ಬಂದಿದ್ರೋ ಬಂದಂತಹ ಸಂದರ್ಭದಲ್ಲೇ ಹೇಳಿದ್ರು, ಕೃಷ್ಣರಾಮರು ಸಾಮಾನ್ಯರಲ್ಲ, ದೇವತೆಗಳ ಕಾರ್ಯವನ್ನ ಸಾಧನೆ ಮಾಡ್ಲಿಕ್ಕೋಸ್ಕರ ಬಂದಂತಹ ದೇವಶ್ರೇಷ್ಠರು, ದೇವ ಕಾರ್ಯದ ಸಾಧನೆಗೋಸ್ಕರವಾಗಿ ಅವ್ರು ಇಲ್ಲಿ ಬಂದಿದ್ದಾರೆ ಅಂತ ಗರ್ಗಾಚಾರ್ಯರು ಹೇಳಿದ್ದಾರೆ. ನಮ್ಮ ಗರ್ಗಾಚಾರ್ಯ ಹೇಳಿದ್ರಿಂದಾಗಿ ನನ್ನ ಮನಸ್ಸು ಯಾವತ್ತೋ ಸಿದ್ಧವಾಗಿ ಹೋಗಿಬಿಟ್ಟಿತ್ತು, ಕೃಷ್ಣರಾಮರು ಬಹಳ ವರ್ಷಗಳ ಕಾಲ ನಮ್ಮ ಬಳಿಯಲ್ಲಿ ನಿಲ್ಲೋದಿಲ್ಲ ಅಂತ. ಇಲ್ಲ ಅಂತಂದ್ರೆ 10 ವರ್ಷದ ಮಕ್ಕಳು ಮಹಾಪರಾಕ್ರಮಿಯಾದ ಕಂಸನನ್ನ, ಆ ಕಂಸನ ಬಲ ಎಷ್ಟು ಅಂತ ಇಲ್ಲಿ ಹೇಳ್ತಾನೆ. ಕಂಸಂ ನಾಗಾಯುತ ಪ್ರಾಣಂ, ಪ್ರಾಣ ಅಂದ್ರೆ ಬಲ, ನಾಗಾಯುತ, ನಾಗ ಅಂತಂದ್ರೆ ಸಂಸ್ಕೃತದಲ್ಲಿ ಆನೆ ಅಂತ ಅರ್ಥ. 10,000 ಆನೆಗಳ ಬಲ ಒಬ್ಬನಿಗೆ ಇತ್ತಂತೆ, ಒಬ್ಬ ಕಂಸನಿಗೆ ಇತ್ತಂತೆ. ಕಂಸಂ ನಾಗಾಯುತ ಪ್ರಾಣಂ, 10,000 ಆನೆಗಳ ಬಲ ಕಂಸನಿಗೆ ಒಬ್ಬನಿಗೆ ಇತ್ತು. ಇಂತಹ ಆ ಕಂಸನನ್ನ, ಮುಷ್ಟಿಕ ಚಾಣೂರನನ್ನ, ಕೊಲೆಯಾಪೀಡ ಅನ್ನುವ ಆನೆಯನ್ನ ಇವ್ರು ಅನಾಯಾಸವಾಗಿ ಸಿಂಹ ಹಸುಗಳನ್ನ ಅಥವಾ ಸಿಂಹ ಜಿಂಕೆಯನ್ನ ಸಂಹಾರ ಮಾಡುವ ಹಾಗೆ ಕೊಂದು ಬಿಟ್ಟಿದ್ದಾರೆ ಅಂತಂದ್ರೆ ಸಾಮಾನ್ಯರಾದ ಜನರಿಗೆ ಸಾಧ್ಯವೇನು? ನಾವು ನಮ್ಮ ಬಾಲ್ಯದಿಂದ ಆ ಕಂಸನ ದುಷ್ಟತನವನ್ನು ನೋಡ್ತಾನೆ ಬೆಳೆದವರು, ಅವರ ಎದುರಿನಲ್ಲಿ ನಿಲ್ಲುವ ಸಾಮರ್ಥ್ಯವೂ ಯಾರಿಗೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಕೃಷ್ಣನನ್ನು ಎದುರಿಸಿ ನಿಲ್ತಾ ಇದ್ದಾರೆ ಅಂತಾದ್ರೆ, ಕೃಷ್ಣ ಆ ಕಂಸನನ್ನು ಕೊಲ್ತಾ ಇದ್ದಾರೆ ಅಂತಾದ್ರೆ, ಅವನ ಜಟ್ಟಿಗಳನ್ನ ಮಣ್ಣು ಮುಕ್ಕಿಸ್ತಾ ಇದ್ದಾರೆ, ಕೊಲೆಯಾಪೀಡ ಅನ್ನುವ ಆನೆಯನ್ನ ಜಜ್ಜಿ ಹಾಕಿದ್ದಾರೆ ಅಂತಾದರೆ, ಎತ್ತಲಿಕ್ಕೂ ಅಸಾಧ್ಯವಾದಂತಹ ಆ ಶಿವ ಧನಸ್ಸನ್ನ ಮುರಿದು ಬಿಟ್ಟಿದ್ದಾರೆ ಅನಾಯಾಸವಾಗಿ. ದೊಡ್ಡ ಮದಭರಿತವಾದಂತಹ ಆನೆ ಕಬ್ಬಿನ ಜಲ್ಲೆಯನ್ನ, ಕಬ್ಬಿನ ಇದೊಂದು ದಂಟನ್ನ ಮುರಿಯುವ ಹಾಗೆ, ಸೊಂಡಿಲಿನಿಂದ ಅನಾಯಾಸವಾಗಿ ಮುರಿಯುವ ಹಾಗೆ ರಾಮಕೃಷ್ಣರು ಅನಾಯಾಸವಾಗಿ ಈ ಶಿವಧನಸ್ಸನ್ನ ಮುರಿತಾ ಇದ್ದಾರೆ ಅಂತಾದ್ರೆ ಇವರು ಸಾಮಾನ್ಯರು ಅಂತ ತಿಳಿಲಿಕ್ಕೆ ಸಾಧ್ಯವೇನು? ಇಷ್ಟೇ ಅಲ್ಲ, 7 ವಯಸ್ಸಿನ ಬಾಲಕ 7 ದಿವಸಗಳ ಕಾಲ ಆ ವೃಂದಾವನವನ್ನು ಎತ್ತಿ ಹಿಡಿಬೇಕು ಅಂತಂದ್ರೆ ಸಾಮಾನ್ಯರಾದಂತಹ ವ್ಯಕ್ತಿಗಳು ಎತ್ತಿ ಹಿಡಿಯುವ ಯೋಗ್ಯತೆ ಇದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಅದ್ಭುತವಾದ ಕಾರ್ಯವನ್ನು ರಾಮಕೃಷ್ಣರು ಮಾಡಿದ್ದಾರೆ ಅಂತಾದಾಗ ಅವರು ಸಾಮಾನ್ಯರು ಅಂತ ನಾನು ಭಾವಿಸೋದಿಲ್ಲ. ಇಷ್ಟೇ ಅಲ್ಲ, ಕೃಷ್ಣನ ಬಗ್ಗೆ ಹೇಳಬೇಕು ಅಂದ್ರೆ ಎಷ್ಟು ರಾಕ್ಷಸರನ್ನು ಕೊಂದಿದ್ದನ್ನು ಹೇಳಬೇಕು. ಪ್ರಲಂಬ, ಧೇನುಕ, ಅರಿಷ್ಟ, ತೃಣಾವರ್ತ, ಬಕ, ಅನೇಕ ಜನ ದೈತ್ಯರು. ನಾವೆಲ್ಲ ಅದನ್ನ ಕಥೆಗಳನ್ನು ನೋಡಿದ್ದೇವೆ, ಕೃಷ್ಣನ ಬಾಲ್ಯ ಲೀಲೆಗಳನ್ನ ಕೇಳಿದ್ದೇವೆ. ದೇವಾಸುರರನ್ನ ಗೆದ್ದು ಉತ್ಕೃಷ್ಟರಾದಂತಹ ದೇವತೆಗಳಿಂದ ವರವನ್ನ ಪಡೆದು ಜಗತ್ತಿನಲ್ಲಿರುವಂತಹ ಎಲ್ಲರಿಗೂ ಕೂಡ ಭಯವನ್ನು ಉಂಟು ಮಾಡ್ತಾ ಇದ್ದಂತಹ ಮಹಾಪಾಪಿಗಳು, ಅವರನ್ನು ಅನಾಯಾಸವಾಗಿ ಸಂಹಾರ ಮಾಡಿದ್ದಾರೆ ರಾಮಕೃಷ್ಣರು. ಮನ್ಯೇ ಕೃಷ್ಣಂಚ ರಾಮಂ ಚ ಪ್ರಾಪ್ತ ವಿಹಸುರೋತ್ತಮೋ ಸುರಾಣಾಂ ಮಹದರ್ಥಾಯ ಗರ್ಗಸ್ಯ ವಚನಂ ಯಥಾ. ರಾಮಕೃಷ್ಣರಿಬ್ಬರು ಕೂಡ ದೇವಶ್ರೇಷ್ಠರಾಗಿದ್ದಾರೆ, ಇಲ್ಲಿ ದೇವತೆಗಳ ಕಾರ್ಯ ಸಾಧನೆಗೋಸ್ಕರ ಅವತಾರ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಗರ್ಗಾಚಾರ್ಯರು ನಮಗೆ ತುಂಬಾ ಮುಂಚೆನೆ ಇವರ ನಾಮಕರಣಕ್ಕೋಸ್ಕರ ಬಂದಂತಹ ಸಂದರ್ಭದಲ್ಲೇ ಹೇಳಿದ್ದಾರೆ,
ಕಂಸಂ ನಾಗಾಯುತ ಪ್ರಾಣಂ ಮಲ್ಲೌ ಗಜಪತಿಂ ತಥಾ ಅವಧಿಷ್ಠಾಂ ಲೀಲಯೈವ ಪಶೂನಿವ ಮೃಗಾಧಿಪಃ. ಹುಲ್ಲೆ ಸಸ್ಯಾಹಾರಿ ಪ್ರಾಣಿಗಳು ಅಂದ್ರೆ ದುರ್ಬಲವಾದ ಪ್ರಾಣಿಗಳನ್ನ ಸಿಂಹ, ಹುಲಿ ಮುಂತಾದವುಗಳೆಲ್ಲ ಹೇಗೆ ಅನಾಯಾಸವಾಗಿ ಸಂಹಾರ ಮಾಡಿಬಿಡುತ್ತೋ ಅದರಂತೆ ಸಾವಿರಾರು ಆನೆಗಳ 10,000 ಆನೆಗಳ ಬಲವುಳ್ಳಂತಹ ಕಂಸನನ್ನ, ವರಬಲದಿಂದಾಗಿ ತೃಪ್ತನಾದಂತಹ ಕಂಸನನ್ನ, ಚಾಣೂರ, ಮುಷ್ಟಿಕ ಮುಂತಾದಂತಹ ವ್ಯಕ್ತಿಗಳನ್ನ ಅನಾಯಾಸವಾಗಿ ರಾಮಕೃಷ್ಣರು ಕೊಂದು ಬಿಟ್ಟಿದ್ದಾರೆ. ತಾಲತ್ರಯಂ ಮಹಾಸಾರಂ ಧನುರ್ಯಷ್ಟಿಮಿವೇ ಭರಾಟ್ ಬಭಂಜೈಕೇನ ಹಸ್ತೇನ ಸಪ್ತಾಹಂ ಅದಧಾತ್ ಗಿರಿಂ. ಸಾವಿರಾರು ಜನರು ಸರಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ರುದ್ರದೇವರ ಆ ಧನಸ್ಸನ್ನ ಮುರಿದು ಬಿಟ್ಟಿದ್ದಾರೆ. ಮದ್ದಾನೆ ಕಬ್ಬಿನ ಜಲ್ಲೆಯನ್ನು ಮುರಿಯುವ ಹಾಗೆ ಅನಾಯಾಸವಾಗಿ ಮುರಿದು ಬಿಟ್ಟಿದ್ದಾರೆ. ಒಂದೇ ಕೈಯಿಂದ 7 ದಿವಸಗಳ ಕಾಲ ಕೃಷ್ಣ ಗೋವರ್ಧನ ಪರ್ವತವನ್ನು ಧರಿಸಿಕೊಂಡಿದ್ದಾನೆ. ಪ್ರಲಂಬೋಧೇನು ಕೋರಿಷ್ಟಃ ತೃಣಾವರ್ತಬಕಾದಯ ದೈತ್ಯ ಸುರಾಸುರಜಿತೋ ಹತ ಏನೇಹ ಲೀಲಯ. ಈ ವೃಂದಾವನದಲ್ಲಿದ್ದಾಗಲೇ ಕೃಷ್ಣರಾಮರ ಬಲವನ್ನು ನಾವು ನೋಡಿಲ್ಲೇನು? ಅನಾಯಾಸವಾಗಿ ಪ್ರಲಂಬ, ಮುಷ್ಟಿಕ, ಅಧೇನುಕ, ಅರಿಷ್ಟ, ತೃಣಾವರ್ತ, ಬಕ ಮುಂತಾದಂತಹ ಅನೇಕ ಜನ ರಾಕ್ಷಸರನ್ನು ಕೊಂದುಬಿಟ್ಟಿದ್ದಾರೆ ಅಂತ ನಂದ ಹೇಳ್ತಾ ಇದ್ದಾನೆ. ಹೀಗೆ ಆ ಕೃಷ್ಣನ ಬಗ್ಗೆ ಹೇಳುವಾಗ ಆ ನಂದಗೋಪನಿಗೆ ಗೊತ್ತಾಗದೇನೆ ಮನಸ್ಸಿನಲ್ಲಿ ಭಾವೋದ್ವೇಗ ಉಂಟಾಗ್ತಾ ಇದೆ. ಕೃಷ್ಣನಲ್ಲಿ ಅತಿಯಾದ ಪ್ರೀತಿ ಇದೆ, ಪಾಪಾಸು ಬರೋದಿಲ್ಲ ಕೃಷ್ಣ ಅಂತ ಗೊತ್ತಿದೆ. ಆದರೆ ಕೃಷ್ಣನ ವಿರಹವನ್ನ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಮನಸ್ಸು ಪೂರ್ತಿಯಾಗಿದೆ, ಬಾಯಿಂದ ಮಾತುಗಳು ಬರೋದಿಲ್ಲ. ಯಾವಾಗ ಮನಸ್ಸು ತುಂಬಿ ಬರುತ್ತೋ ಆವಾಗ ಕಂಠ ತುಂಬಿ ಬಂದಾಗ ಮಾತುಗಳು ಹೊರಗಡೆಯಲ್ಲಿ ಬರೋದಿಲ್ಲ. ಕೃಷ್ಣನಲ್ಲಿ ಅತಿಶಯವಾದಂತಹ ಪ್ರೀತಿ ಇರೋ ಕಾರಣದಿಂದಾಗಿ ಮನಸ್ಸಿನಲ್ಲಿ ಹೀಗೆ ನೆನೆದುಕೊಳ್ತಾ ಇದ್ದಾನೆ. ಪ್ರೀತಿಯಿಂದಾಗಿ ಅವನ ದೇಹ ಎಲ್ಲ ಶಿಥಿಲವಾಗಿ ಹೋಗಿಬಿಟ್ಟಿದೆ, ಕಂಪಿಸ್ತಾ ಇದೆ. ಬಹಳ ಕೃಷ್ಣನ ವಿರಹವನ್ನ ತಾಳಲಿಕ್ಕಾಗದೇನೆ ಸುಮ್ಮನೆ ಕೂತಿದ್ದಾನೆ ನಂದ. ಯಶೋದೆಗಂತೂ ಮಾತನಾಡ್ಲಿಕ್ಕೆ ಆಗ್ಲಿಲ್ಲ. ನಂದಗೋಪ ಯಾವಾಗ ತನ್ನ ಮಗನಾದಂತಹ ಕೃಷ್ಣನ ಬಗ್ಗೆ ಹೇಳ್ತಾ ಇದ್ನೋ ಅದನ್ನ ಕೇಳ್ತಾ ಇದ್ದಾಗ್ಲೇನೆ ಅವಳ ಕಣ್ಣುಗಳಲ್ಲಿ ಧಾರಾಕಾರವಾದಂತಹ ನೀರು ಬರ್ತಾ ಇದೆ. ಪುತ್ರ ವಾತ್ಸಲ್ಯದಿಂದ ಅವಳ ಎದೆಯಲ್ಲಿ ಹಾಲುಗಳು ಜಿನುಗ್ತಾ ಇದೆ. ಇದು ಇಷ್ಟೆಲ್ಲ ಕಥೆಗಳು ತಾವು ಸಾಕಿದ ಮಕ್ಕಳು ಹೋಗಿ ಬಿಟ್ರಪ್ಪ, ನಮಗಿದ್ದಂತಹ ಒಂದು ದೊಡ್ಡ ಜವಾಬ್ದಾರಿ ಕಳೀತು ಅನ್ನುವ ಭಾವನೆ ಇಲ್ಲ. ಕೃಷ್ಣನಲ್ಲಿ ಎಷ್ಟು ಅನುರಾಗ, ಪ್ರೀತಿ ಎಲ್ಲವೂ ಕೂಡ ಇದೆ ಅಂತ ಗಾಢವಾದಂತಹ ಈ ಪ್ರೀತಿಯನ್ನು ಉದ್ಧವ ನೋಡಿ ಬಹಳ ಸಂತೋಷವಾಯ್ತು. ಕೃಷ್ಣ ಉದ್ಧವನನ್ನ ಮಥುರಾ ಪಟ್ಟಣದಿಂದ ಇಲ್ಲಿ ಪಾಪ ನನ್ನಿಲ್ಲದೇನೆ ಇವ್ರು ಬಹಳ ದುಃಖ ಪಡ್ತಾ ಇರ್ತಾರೆ ಅಂತ ಕಳಿಸೋದು. ಇಲ್ಲಿ ಬಂದ್ ನೋಡಿದಾಗ ಕೃಷ್ಣ ನಮ್ಮ ಮನೆಗ್ ಬಂದ್ ಬರೀ ಕಳ್ಳತನ ಮಾಡ್ತಾ ಇದ್ದ, ಮೊಸರು ಹಾಲು ಇದೆಲ್ಲ ಪಾತ್ರೆಯನ್ನು ತಗೊಂಡ್ ಹೋಗ್ತಾ ಇದ್ದ ಅಂತಿಲ್ಲಿ ಜನ ಎಲ್ಲ ಅನ್ಕೊಂಡು ಹೋಗಿದ್ದಕ್ಕೆ ಹಬ್ಬ ಆಚರಿಸ್ತಾ ಇದ್ರು ಅಂತಂದ್ರೆ ಉದ್ಧವನಿಗೆ ಬಹಳ ಬೇಸರವಾಗ್ತಾ ಇತ್ತು. ಅಯ್ಯೋ ಕೃಷ್ಣ ತಪ್ಪು ತಿಳಿದುಕೊಂಡ್ ಬಿಟ್ಟಿದ್ದಾನೆ ಅಂತ ಅವನಿಗೆ ಅನ್ನಿಸ್ತಾ ಇತ್ತು. ಆದ್ರೆ ಕೃಷ್ಣ ಯಾವ ರೀತಿಯಾಗಿ ಹೇಳಿದ್ನೋ ಅದೇ ರೀತಿಯಾದ ಪ್ರಸಂಗಗಳು, ವಾತಾವರಣ ಇಲ್ಲಿದೆ. ಎಲ್ಲರೂ ಬರೀ ಕೃಷ್ಣನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೆ ಯಾಂತ್ರಿಕವಾಗಿ ಇವರ ಕೆಲಸಗಳೆಲ್ಲವೂ ನಡೀತಾ ಇದೆ. ಒಂದು ವೇಳೆ ಇದರಲ್ಲಿ ಹೇಳ್ತಾರೆ, ಒಂದು ವೇಳೆ ಇಚ್ಛೆ ಪಟ್ಟು ಉಸಿರಾಡಿಸುವಂತಹ ಕ್ರಿಯೆ ಆಗತ್ತೆ ಅಂತಾಗಿದ್ರೆ, ನಮಗೆ ಸಹಜವಾಗಿ ಉಸಿರಾಡಿಸುವಂತಹ ಕ್ರಿಯೆ ಆಗ್ತಾ ಇರುತ್ತೆ. ನಾವು ಉಸಿರಾಡಿಸ್ಬೇಕು ಅಂತ ಅಂದುಕೊಂಡು ಉಸಿರಾಡಿಸೋದಿಲ್ಲ. ಶಬ್ದಗಳನ್ನು ಕೇಳಬೇಕು ಅಂತಂದುಕೊಂಡು ಕೇಳೋದಿಲ್ಲ. ಬೇಡ ಅಂತಂದ್ರು ಶಬ್ದಗಳು ಕೇಳಿಬಿಡತ್ತೆ, ಬೇಡ ಅಂತಂದ್ರು ವಾಸನೆ ಬಂದ್ಬಿಡತ್ತೆ, ಉಸಿರಾಟವು ಆಗೇ ಆಗಿಬಿಡತ್ತೆ. ಮಲಗಿದಾಗ್ಲೂ ನಾವು ಪ್ರಯತ್ನ ಪಡದೇನೆ ಉಸಿರಾಟ ಆಗಿ ಹೋಗಿಬಿಡತ್ತೆ. ದೇಹದಲ್ಲಿರುವಂತಹ ಕ್ರಿಯೆಗಳೆಲ್ಲವೂ ಕೂಡ ತಮ್ಮಷ್ಟಕ್ಕೆ ತಾನಾಗಿ ಆಗಿ ಹೋಗಿಬಿಡತ್ತೆ. ದೇವರು ಇದನ್ನು ಸೃಷ್ಟಿ ಮಾಡಿದ್ದು ಯಾಕೆ ಅಂತಂದ್ರೆ ಈ ಗೋಕುಲದ ಜನರಿಗೋಸ್ಕರವೋ ಎಂಬ ಹಾಗಿತ್ತು. ಒಂದು ವೇಳೆ
ಪರಮಾತ್ಮ ಯಾಂತ್ರಿಕವಾಗಿ ಈ ಕ್ರಿಯೆಗಳೆಲ್ಲ ಆಗೋ ಹಾಗೆ ಇರದೇ ಇದ್ದಿದ್ರೆ, ಸೃಷ್ಟಿ ಮಾಡದೇ ಇದ್ದಿದ್ರೆ, ಕೃಷ್ಣ ಯಾವಾಗ ಬಿಟ್ಟು ಹೋದ್ನೋ ಆವಾಗ ಇವರೆಲ್ಲ ಉಸಿರಾಡಿಸೋದು ನಿಲ್ಲಿಸೇ ಬಿಡ್ತಾ ಇದ್ರು. ಅಷ್ಟು ಕೃಷ್ಣನಲ್ಲಿ ಭಕ್ತಿ, ಅಷ್ಟು ಕೃಷ್ಣನಲ್ಲಿ ಪ್ರೀತಿ. ಇಷ್ಟೆಲ್ಲ ಕೇಳಿದಾಗ ಉದ್ಧವ ನಂದ ಇವರೆಲ್ಲರಿಗೂ ಹೇಳ್ತಾ ಇದ್ದಾರೆ, ಯುವಾಂ ಶ್ಲಾಘ್ಯ ತಮೋ ನೂನಂ ದೇಹಿನಾಂ ಇಹ ಮಾನದ ನಾರಾಯಣೇ ಖಿಲ ಗುರೌ ಯತ್ಕೃತಾಮತಿರೀದೃಶಿ. ಅವನು ಹೇಳ್ತಾ ಇದ್ದಾನೆ, ನಂದಗೋಪ, ಮಹಾಜ್ಞಾನಿಗಳು, ಬಹಳ ಪುಣ್ಯವನ್ನು ಮಾಡಿದಂಥವ್ರು ನೀವಾಗಿದ್ದೀರಿ. ಯಾರ್ಯಾರು ಮನುಷ್ಯರು ಅಂತಿದ್ದಾರೋ ಆ ಎಲ್ಲ ಮನುಷ್ಯರಲ್ಲಿ ಶ್ರೇಷ್ಠರಾದವರು ನೀವು. ಯಾಕೆ ಗೊತ್ತೋ, ನಾರಾಯಣನನ್ನ, ಪರಮಾತ್ಮನನ್ನ, ಇಡೀ ಲೋಕಕ್ಕೆ ಒಡೆಯನಾದಂತಹ ಆ ಪರಮಾತ್ಮನನ್ನ ಇಂತಹ ಅತಿಯಾದ ಗಾಢವಾದ ಪ್ರೀತಿಯನ್ನ ಮಾಡಿ ಆಡಿಸುವಂತಹ, ಮಗನನ್ನಾಗಿ ಬೆಳೆಸುವಂತಹ ದೊಡ್ಡ ಸೌಭಾಗ್ಯ ನಿಮಗುಂಟಾಗಿದೆ. ಅವರಿಬ್ರು ಸಾಮಾನ್ಯರು ಅಂತ ಅಂದುಕೊಳ್ಬೇಡ. ರಾಮಕೃಷ್ಣರಿಬ್ರು ಇಡೀ ಜಗತ್ತಿಗೆ ಕಾರಣರಾಗಿದ್ದಾರೆ. ಪ್ರತಿಯೊಬ್ಬ ಜೀವನ ಒಳಗಡೆಯಲ್ಲಿ ನಿಂತುಕೊಂಡು ಪ್ರೇರಣೆ ಮಾಡುವಂತಹ ಶಕ್ತಿ ಕೃಷ್ಣ. ಏತೌ ಹಿ ವಿಶ್ವಸ್ಯ ಚ ಬೀಜಯೋನಿ ಇಮೌ ಪ್ರಧಾನಂ ಪುರುಷಃ ಪುರಾಣಃ ಅನ್ವೀಯ ಭೂತೇಷು ವಿಲಕ್ಷಣೇಷು ವಿಜ್ಞಾಯ ಚೇಷಾತ ಇಮೌ ಪುರಾಣೋ. ಜೀವರ ಒಳಗಡೆಯಲ್ಲಿ ನಿಂತುಕೊಂಡು ಅವರವರ ಕರ್ಮಗಳಿಗೆ ಅನುಗುಣವಾಗಿ ಪ್ರೇರಣೆ ಮಾಡಿ ಫಲವನ್ನು ಸಿಗುವ ಹಾಗೆ ಮಾಡ್ತಾ ಇರುವಂಥವ್ರು. ಶರೀರದಿಂದ ಪ್ರಾಣ ವಿಯೋಗವಾಗುವಂತಹ ಸಂದರ್ಭದಲ್ಲಿ ಕ್ಷಣಕಾಲದಲ್ಲಿ ಆ ಕೃಷ್ಣನಲ್ಲಿ ಮನಸ್ಸನ್ನು ಇಟ್ಟು ಬಿಟ್ರು ಅಂತಾದ್ರೆ ಅಂತಹ ವ್ಯಕ್ತಿಗಳು ತಮ್ಮ ಕರ್ಮ ಬಂಧನಗಳಿಂದ ದೂರವಾಗಿ ಪರಮಾತ್ಮನ ಸಾಮೀಪ್ಯವನ್ನು ಪಡೆದು ಬಿಡುತ್ತಾರೆ. ಇಂತಹ ಮೋಕ್ಷದಾಯಕನಾದಂತಹ ಪರಮಾತ್ಮನನ್ನ ನೀವು ಮಗನ ಹಾಗೆ ಇಲ್ಲಿ ಪಡೆದು ಅವನಲ್ಲಿ ಅತಿಶಯವಾದಂತಹ ಭಕ್ತಿಯನ್ನು ತೋರಿಸ್ತಾ ಇದ್ದೀರಿ ಅಂತಾದ್ರೆ, ಇಷ್ಟು ಭಕ್ತಿಯನ್ನು ಮಾಡ್ತಾ ಇದ್ದೀರಿ ಅಂತಾದ್ರೆ ನೀವು ಮಾಡಬೇಕಾದ ಕೆಲಸಗಳು ಏನೂ ಇಲ್ಲ, ಎಲ್ಲ ಭಕ್ತಿಯನ್ನು ಮಾಡಿ ಆಗಿದೆ. ಉತ್ತಮ ಲೋಕಕ್ಕೆ ಸಾಧನೆಗೆ ಕಾರಣವಾದಂತಹ ಫಲವನ್ನ, ಯಾವ್ಯಾವ ಕರ್ಮಗಳಿವೆಯೋ ಆ ಎಲ್ಲ ಕರ್ಮಗಳನ್ನ ಸಂಪಾದನೆ ಮಾಡಿಕೊಂಡಾಗಿದೆ. ಯಸ್ಮಿನ್ ಜನಃ ಪ್ರಾಣ ವಿಯೋಗ ಕಾಲೇ ಕ್ಷಣಂ ಸಮಾವೇಶ್ಯ ಮನೋವಿಶುದ್ಧಂ ನಿಗೃಹ್ಯ ಕರ್ಮಾಶಯಮಾಶು ಯಾತಿ ಪರಾಂ ಗತಿಂ ಬ್ರಹ್ಮಮಯೋರ್ಕವರ್ಣಃ. ಸೂರ್ಯನ ಕಾಂತಿಗೆ ಸಮಾನವಾದ ಕಾಂತಿಯುಳ್ಳ ಕೃಷ್ಣನ ಸ್ಮರಣ ಮಾತ್ರದಿಂದ ಮರಣ ಕಾಲದಲ್ಲಿ ಆ ಪರಮಾತ್ಮನ ಸಾಮೀಪ್ಯವನ್ನು ಜೀವನ ಪಡೆದು ಬಿಡ್ತಾನೆ. ಅಂತಹ ಪರಮಾತ್ಮನ ಸೇವೆಯನ್ನ, ಭಕ್ತಿಯನ್ನು ಇಷ್ಟಾಗಿ ಮಾಡ್ತಾ ಇದ್ದೇವೆ. ತಸ್ಮಿನ್ ಭವಂತಾವಖಿಲಾತ್ಮಯೋನೌ ನಾರಾಯಣೇ ಕಾರಣಮರ್ತ್ಯ ಮೂರ್ತೌ. ಇಡೀ ಜಗತ್ತಿಗೆ ಕಾರಣನಾದಂತಹ ಪರಮಾತ್ಮ ಭೂಮಿಯಲ್ಲಿ ಭೂಭಾರದ ಹರಣಕ್ಕೋಸ್ಕರವಾಗಿ ಈ ಮನುಷ್ಯನಂತೆ ಕಾಣುವ ಶರೀರವನ್ನು ಧರಿಸಿಕೊಂಡು ಅವತಾರ ಮಾಡಿದಾಗ ಅವನಲ್ಲಿ ಅತಿಶಯವಾದಂತಹ ಭಕ್ತಿಯನ್ನು ಮಾಡ್ತಾ ಇದ್ದೀರಿ. ಎಲ್ಲ ಜನರು ಎಡುವಂತಹ ಸಂದರ್ಭದಲ್ಲಿ ಕೃಷ್ಣನನ್ನ ಸಾಮಾನ್ಯ ಮನುಷ್ಯ ಅಂತಂದುಕೊಂಡು, ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ, ಕೃಷ್ಣ ನನ್ನ ಸ್ನೇಹಿತ, ಕೃಷ್ಣ ಸಾಮಾನ್ಯ ಯಾದವ, ಕೃಷ್ಣ ನನ್ನ ಸ್ನೇಹಿತ ಅಂತಂದುಕೊಂಡು ಮೋಹ ಹೋಗ್ಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾಗ ಆ ಎಲ್ಲ ಸಂದರ್ಭದಲ್ಲೂ ನಿರತಿಶಯವಾದಂತಹ ಭಕ್ತಿಯನ್ನ ಕೃಷ್ಣನಲ್ಲಿ ಮಾಡಿ ಜೀವನದ ಪರಮೋಚ್ಚ ಸಾಧನೆಗಳನ್ನು ನೀವು ಮಾಡಿಕೊಂಡಿದ್ದೀರಿ ಅಂತಂದ ಮೇಲೆ ನೀವು ಮಾಡಬೇಕಾಗಿರುವಂತಹ ಒಳ್ಳೆಯ ಕೆಲಸಗಳು ಜಗತ್ತಿನಲ್ಲಿ ಯಾವುದೂ ಉಳಿದಿಲ್ಲ. ಜೀವನದ ಸಾರ್ಥಕ್ಯ ಇರೋದು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡೋದ್ರಲ್ಲಿ. ಭಾವಂ ವ್ಯಧತ್ತಾಂ ನಿತರಾಂ ಮಹಾತ್ಮನ್ ಕಿಂಬಾವಶಿಷ್ಟಂ ಯುವಯೋಸ್ವ ಕೃತ್ಯಂ. ನೀವು ಮಾಡಬೇಕಾದಂತಹ ಬೇರೆ ಯಾವ ಒಳ್ಳೆಯ ಕೆಲಸಗಳು ಇಲ್ಲ. ಕೃಷ್ಣ ಹೇಳಿಕೊಟ್ಟಿದ್ದಾನೆ. ಕೃಷ್ಣ ಸ್ವಲ್ಪ ಕಾಲದಲ್ಲಿ ಗೋಕುಲಕ್ಕೆ ಬರ್ತಾನೆ. ನಿಮಗೆ ಗೋಕುಲದ ಜನರಿಗೆ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡ್ತಾನೆ. ಆಗಮಿಷ್ಯತ್ಯತಿ ಅಧೀರ್ಘೇಣ ಕಾಲೇನ ವ್ರಜಮಚ್ಯುತಃ ಪ್ರಿಯಂ ವಿಧಾಸ್ಯತೆ ಪಿತ್ರೋಹ ಭಗವಾನ್ ಸಾತ್ವತಾಂ ಪ್ರತಿ.
ಸಜ್ಜನರಿಗೆ ಆಶ್ರಯನಾದಂತಹ ಪರಮಾತ್ಮ ಇನ್ನು ಕೆಲವೇ ದಿವಸಗಳಲ್ಲಿ ಕೃಷ್ಣ ಇಲ್ಲಿಗೆ ಬರ್ತಾನೆ. ಕಂಸ ನಿಮ್ಮ ಬಳಿಯಲ್ಲಿಯೇ ಕಂಸನ ವಧೆಯಾದ ನಂತರದಲ್ಲಿ ನಿಮಗೆ ಹೇಳಿ ಕಳಿಸಿದ್ದನಲ್ವಾ, ಇಲ್ಲಿ ಕೆಲವೊಂದಿಷ್ಟು ಕೆಲಸಗಳೆಲ್ಲ ಬಾಕಿ ಉಳಿದಿದೆ, ಆ ಕೆಲಸವನ್ನು ಮುಗಿಸಿ ನಂತರದಲ್ಲಿ ನಿಮ್ಮನ್ನು ಬಂದು ಭೇಟಿಯಾಗ್ತೇನೆ ಅಂತ ಏನು ಕೃಷ್ಣ ಹೇಳಿದ್ನೋ ಆ ಕೆಲಸವನ್ನ ಖಂಡಿತವಾಗಿ ಮಾಡಿಕೊಡ್ತಾನೆ. ಹತ್ವಾ ಕಂಸಂ ರಂಗ ಮಧ್ಯೆ ಪ್ರತೀಪಂ ಸರ್ವಸಾತ್ವತಾಂ ಯದಾ ಹವಃ ಸಮಾಗತ್ಯ ಕೃಷ್ಣ ಸತ್ಯಂ ಕರೋತಿ ತತ್. ಕೃಷ್ಣ ಇಲ್ಲಿಗೆ ಬಂದು ಅದನ್ನ ಸತ್ಯ ಮಾಡ್ತಾನೆ. ದುಃಖ ಪಡಬೇಡಿ, ಎಲ್ಲೆಲ್ಲಿದ್ದಾರೆ ಅಂತ ಕೃಷ್ಣನನ್ನು ಎಲ್ಲೆಲ್ಲೋ ಹುಡುಕಬೇಡಿ. ಪ್ರತಿಯೊಬ್ಬರ ಹೃದಯದಲ್ಲಿ ಕೃಷ್ಣ ಯಾವಾಗಲೂ ನೆಲೆಗೊಂಡಿದ್ದಾನೆ. ಕೃಷ್ಣ ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ನೆಲೆಗೊಂಡು ನಿಮ್ಮ ಸಮೀಪದಲ್ಲಿಯೇ ವಾಸ ಮಾಡ್ತಾ ಇದ್ದಾನೆ. ಕೃಷ್ಣ ಎಲ್ಲಿ ಅಂತ ಹುಡುಕಿ ಕೃಷ್ಣನ ವಿಯೋಗದಿಂದ ಬಹಳ ದುಃಖವನ್ನು ಅನುಭವಿಸಬೇಡಿ ಅಂತ ಹೇಳ್ತಾ ಇದ್ದಾನೆ. ಖಿದ್ಯೇತ ಮಹಾಭಾಗೋ ದ್ರಕ್ಷತಃ ಕೃಷ್ಣಮಂತಿಕೆ ಅಂತರ್ಹೃದಿ ಸ ಭೂತಾನಾಂ ಆಸ್ತೆ ಜ್ಯೋತಿರಿವೈಧಸಿ. ಅಗ್ನಿಯ ಒಳಗಡೆಯಲ್ಲಿ ಅಂತರ್ಯಾಮಿಯಾಗಿ ಬೆಂಕಿ ಇರುವ ಹಾಗೆ ಪ್ರತಿಯೊಬ್ಬ ಜೀವರ ಹೃದಯದಲ್ಲಿ ಕೃಷ್ಣ ಸನ್ನಿಹಿತನಾಗಿದ್ದಾನೆ. ಕೃಷ್ಣ ಎಲ್ಲಿದ್ದಾನೆ ಅಂತ ಬಹಳಷ್ಟು ಹುಡುಕಬೇಕಾದಂತಹ ಅನಿವಾರ್ಯತೆ ಇಲ್ಲ. ಎಲ್ಲ ಕಡೆಯಲ್ಲೂ ಕೃಷ್ಣ ನಮಗೆ ಕಾಣಸಿಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಕೃಷ್ಣನ ಸಂದೇಶವನ್ನ ಗೋಕುಲದ ಜನರಿಗೆಲ್ಲ ಈ ರಥವನ್ನು ತಗೊಂಡು ಯಾರೋ ಬಂದಿದ್ದಾನೆ ಅಂತಂದು ಹೇಳಿದ್ರೆ ಮತ್ತೆ ಅಕ್ರೂರನ್ನೇ ಎಲ್ಲಿ ಬಂದೋ ಅಂತ ಮತ್ತೆ ಹೆದರಿಕೆ ಆಗತ್ತೆ, ಸಿಟ್ಟು ಬರುತ್ತೆ. ಇಂತಹ ಸಂದರ್ಭದಲ್ಲಿ ಮತ್ತೇನು ಉತ್ತರವನ್ನು ಕೊಡುವವರಿದ್ದಾರೆ, ಇದೆಲ್ಲವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.